ಅನುದಿನ ಆಹಾರ ಫೆಬ್ರವರಿ 8 ಭಾನುವಾರ. ಬಲ ಬೇಕಾಗಿದೆ. ಲೂಕ 24ನೇ ಅಧ್ಯಾಯ 49ನೆಯ ವಚನ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಲಿಸಿಕೊಡುತ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಈ ದಿನಮಾನಗಳಲ್ಲಿ ನಾವು ಎಲ್ಲ ಕಡೆ ಗಮನಿಸುತ್ತೇವೆ. ದೇವರ ಮಕ್ಕಳು ಶಕ್ತಿಗಾಗಿ, ಅಭಿಷೇಕಕ್ಕಾಗಿ, ನೂತನ ಬಲವನ್ನ ಹೊಂದಿಕೊಳ್ಳುವುದಕ್ಕಾಗಿ ಕಾತುರದಿಂದ ಎದುರು ನೋಡುತ್ತಿದ್ದಾರೆ. ನಾವು ಹೀಗೆ ಆಡುವುದುಂಟು: ಓ ದೇವರೇ, ನಮಗೆ ಶಕ್ತಿ ನೀಡಿರಿ. ಓ ದೇವರೇ, ನಮಗೆ ಈ ದಿನವೇ ಬೇಕು. ಓ ದೇವರೇ, ನಮಗೆ ಈಗಲೇ ನೀಡಿರಿ ಎಂಬುದಾಗಿ. ಹೌದು, ನಮಗೆ ನಿಜವಾಗಿಯೂ ಶಕ್ತಿಯು ಬೇಕಾಗಿದೆ. ಪಾಪದಿಂದ ಹೊರಬರುವುದಕ್ಕೆ ನಮಗೆ ಶಕ್ತಿ ಬೇಕು. ಸೈತಾನನನ್ನು ಸೋಲಿಸುವುದಕ್ಕೆ ನಮಗೆ ಶಕ್ತಿ ಬೇಕು. ಕ್ರೈಸ್ತರಾದ ನಾವು ನ್ಯಾಯವಂತರಾಗಿ, ಜಯಶಾಲಿಗಳಾಗಿ ನಡೆಯಲು ನಮಗೆ ದೇವರ ಶಕ್ತಿ ಅವಶ್ಯವಾಗಿದೆ. ಈ ಶಕ್ತಿಯು ಮನುಷ್ಯರ ಶಕ್ತಿಯಲ್ಲ, ಇದು ಮೇಲಿನಿಂದ ಇಳಿದು ಬಂದ ಶಕ್ತಿಯಾಗಿದೆ. ಇದು ಪವಿತ್ರಾತ್ಮನಿಂದ ದೊರಕಿರುವಂತಹ ಶಕ್ತಿಯಾಗಿದೆ. ಕೀರ್ತನೆಗಾರನು ಸ್ಪಷ್ಟವಾಗಿ ಹಾಗೂ ದೃಢವಾಗಿ ಘೋಷಿಸಿದ್ದಾನೆ: ಸರ್ವಾಧಿಕಾರವು ಯೆಹೋವನದೇ ಎಂದು ದೇವರು ಒಮ್ಮೆ ಅಲ್ಲ ಎರಡಾವರ್ತಿ ಹೇಳಿದ್ದನ್ನ ಕೇಳಿದ್ದೇನೆ. ಕೀರ್ತನೆ 62:11ನೇ ವಚನ. ಹೌದು, ಎಲ್ಲಾ ಶಕ್ತಿಯು ದೇವರಲ್ಲಿ ಅಡಕವಾಗಿದೆ. ದೇವರ ವಾಕ್ಯ ತಿಳಿಸುತ್ತದೆ, ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನವನ್ನು ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡುಕೊಂಡು ದೋಷವಿಲ್ಲದವನಾಗಿರು. ಆದಿಕಾಂಡ 17:1ನೇ ವಚನ. ನಮ್ಮ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ನಮ್ಮ ನಿಲುಕಿಗೆ ಹಾಗೂ ನಮ್ಮ ಲೆಕ್ಕಕ್ಕೆ ಸಿಗದಷ್ಟು ಅದ್ಭುತ ಕಾರ್ಯಗಳನ್ನು ನಮ್ಮ ದೇವರು ಮಾಡುವರು. ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನೀವು ಪ್ರಾರ್ಥಿಸುವಾಗ ದೇವರು ನಿಮಗೆ ಬಲವನ್ನು ಅನುಗ್ರಹಿಸುವನು. ದೇವರು ನಿಮಗೆ ಶಕ್ತಿಯನ್ನು ಮೇಲಿನಿಂದ ನೀಡುವನು. ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಉನ್ನತವಾದ ಬಲವನ್ನ ಹೊಂದಿಕೊಳ್ಳುವಿರಿ. ದೇವರ ಶಕ್ತಿಯನ್ನು ಹೊಂದಿಕೊಳ್ಳಬೇಕು. ಉನ್ನತವಾದ ಶಕ್ತಿಯನ್ನು ಮತ್ತು ಅಭಿಷೇಕವನ್ನ ಹೊಂದಿಕೊಳ್ಳಬೇಕೆಂಬ ದಾಹ ನಿಮಗಿದೆಯಾ? ನೀವು ದಾಹದಿಂದ ಮತ್ತು ನಿರೀಕ್ಷೆಯಿಂದ ದೇವರ ಪ್ರಸನ್ನತೆಗೆ ಬರುವಿರಾ? ನೀವು ಬಲಕ್ಕಾಗಿ ಉಪವಾಸವಿದ್ದು ಪ್ರಾರ್ಥಿಸುವಿರಾ? ದೇವರಾತ್ಮನ ವರಗಳಿಂದ ನಾನು ಶೃಂಗರಿಸಲ್ಪಡಬೇಕೆಂಬ ಬಯಕೆ ನಿಮಗೆ ಇದೆಯಾ? ದೇವರಿಗಾಗಿ ನಾವು ಕಾಯುವಾಗ ನಮಗೆ ಹೊಸ ಬಲವನ್ನು ಕರ್ತನು ಕೊಡುವನು. ನಾವು ದೇವರ ಆತ್ಮನ ಬಲದಿಂದ ಹೊಂದಿಕೊಳ್ಳುವವರೆಗೂ ನಾವು ಪ್ರಾರ್ಥನೆಯಲ್ಲಿ ಕಾಯಬೇಕು. ದೇವರ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆದಿರುವ ದಾವೀದನು ಹೀಗೆ ಬರೆಯುತ್ತಾನೆ: ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ನನ್ನ ಶತ್ರುಗಳಿಗುಂಟಾದ ದುರ್ಗತಿಯನ್ನು ಕಣ್ಣಾರೆ ಕಂಡಿದ್ದೇನೆ. ನನಗೆ ವಿರೋಧವಾಗಿ ಎದ್ದವರ ವಿಪತ್ತನ್ನು ಕಿವಿಯಾರೆ ಕೇಳಿದ್ದೇನೆ. ಕೀರ್ತನೆ 92:10 ಮತ್ತು 11ನೇ ವಚನ. ಈ ಪ್ರಾರ್ಥನೆಯ ನಂತರ ದಾವೀದನು ತನ್ನ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಜಯವನ್ನು ಅನುಭವಿಸಿದನು. ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಬಲಪಡಿಸಿ ತನ್ನ ಶಕ್ತಿಯಿಂದ ತುಂಬಿಸಲು ಕಾಯುತ್ತಿದ್ದಾನೆ. ಆತನ ಪ್ರಸನ್ನತೆಯಲ್ಲಿ ಕಾಯುವುದು, ಆಸಕ್ತಿಯಿಂದ ಪ್ರಾರ್ಥಿಸುವುದು ಮತ್ತು ದೇವರಿಂದ ಶಕ್ತಿಯನ್ನು ಹೊಂದಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ
ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಫಿಲಿಪ್ಪಿ 4:13. ಈ ದಿನ ಓದುವ ದೇವರ ವಾಕ್ಯ ಮುಂಜಾನೆ ಯಾಜಕ ಕಂಡ 4 ಮತ್ತು 5 ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 29ರಿಂದ 51 ವಚನಗಳು. ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸಲಿ.